ಹೊನ್ನಾವರ ತಾಲೂಕಿನ ಕರ್ಕಿ ಹೆಗಡೆಹಿತ್ಲ ಹಿರಿಯ ಪ್ರಾಥಮಿಕ ಶಾಲೆಗೆ ಕರ್ನಾಟಕ ಬ್ಯಾಂಕ್ ಕರ್ಕಿ ಶಾಖೆ ಹಾಗೂ ಸೇತುಬಂಧ ಟ್ರಸ್ಟ್ ಕರ್ಕಿ ಇವರ ಸಹಯೋಗದೊಂದಿಗೆ ಕಂಪ್ಯೂಟರ್ ವಿತರಣಾ ಕಾರ್ಯಕ್ರಮ ನಡೆಸಿದರು. ಶಾಲೆಗೆ ಕಂಪ್ಯೂಟರ್ ಹಸ್ತಾಂತರಿಸಿದ ನಂತರ ಕರ್ನಾಟಕ ಬ್ಯಾಂಕ್ನ ಎಜಿಎಂ ವಾದಿರಾಜ ಭಟ್ ಮಾತನಾಡಿ, ಗ್ರಾಹಕರ ಸಹಕಾರದಿಂದ ಬ್ಯಾಂಕ್ 100 ವರ್ಷ ಪೂರೈಸಿದೆ. ನಾವು ಅದರ ಒಂದು ಭಾಗ ಎಂದು ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ. ಉತ್ತಮ ಉದ್ದೇಶಗಳೊಂದಿಗೆ ಆರಂಭವಾದ ಸೇತುಬಂಧ ಟ್ರಸ್ಟ್ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಖುಷಿಯ ವಿಚಾರ. 5 ಕಂಪ್ಯೂಟರ್ ಬ್ಯಾಂಕಿನ ವತಿಯಿಂದ ನೀಡಲಾಗಿದೆ. ಅದರಲ್ಲಿ 1 ಕಂಪ್ಯೂಟರ್ ಶಾಲಾ ಮಕ್ಕಳಿಗಾಗಿ ನೀಡಲಾಗಿದೆ. ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಶಿಕ್ಷಣ ತೀರಾ ಅಗತ್ಯವಿದೆ. ಪ್ರಾಥಮಿಕ ಹಂತದಲ್ಲೇ ಈ ಶಿಕ್ಷಣ ಪಡೆಯಲು ಅವಕಾಶ ಲಭಿಸಿದಂತಾಗಿದೆ. ಮಕ್ಕಳಿಗೆ ಬೇಕಾದಂತಹ ಒಂದು ಕಂಪ್ಯೂಟರ್ ಜ್ಞಾನ, ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಜ್ಞಾನ ಇಲ್ಲದ್ರೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವೆಲ್ಲ ಓದ್ತಾ ಇರುವಾಗ ಕಂಪ್ಯೂಟರ್ ಅನ್ನುವಂಥದ್ದು ಒಂದು ಇದ್ಲೇ ಇರಲಿಲ್ಲ. ನಾವು ನೋಡಿದ್ದು ಕಂಪ್ಯೂಟರ್ ನಮ್ಮ ಕೆಲಸ ಉದ್ಯೋಗಕ್ಕೆ ಸೇರಿದ ಮೇಲೆ. ಈಗಿನ ಮಕ್ಕಳಿಗೆ ಅದು ಅಗತ್ಯ ಇದೆ, ಯಾಕಂದ್ರೆ ವಿದ್ಯಾಭ್ಯಾಸ ಮುಂದುವರಿಸಬೇಕಾದ್ರೆ ಕಂಪ್ಯೂಟರ್ನ ಅಗತ್ಯ ಇದೆ. ಅವರು ಇಂಥ ಒಂದು ಅರ್ಲಿ ಸ್ಟೇಜ್ ಅಲ್ಲಿ ಅವರು ಕಂಪ್ಯೂಟರ್ ಒಂದು ನೋಡಿ ಕಲಿಯುವಂತ ಅವಕಾಶ ಸಿಕ್ಕಿದೆ. ಅದಕ್ಕೆ ಈ ಸೇತುಬಂಧ ಟ್ರಸ್ಟ್ ಈ ಶಾಲೆಗೆ ಒಂದು ವಿಶೇಷ ಅವಕಾಶ ಮಾಡಿಕೊಟ್ಟಿದೆ. ಸೇತುಬಂಧ ಟ್ರಸ್ಟ್ನ ರಾಮಚಂದ್ರ ಜೋಶಿ ಮಾತನಾಡಿ, ಸರ್ಕಾರಿ ಶಾಲಾ ಮಕ್ಕಳ ಬಗ್ಗೆ ಕೀಳರಿಮೆ ಹೊಂದಬಾರದು. ಅಲ್ಲಿ ಉತ್ತಮ ಶಿಕ್ಷಕರಿರ್ತಾರೆ, ಅದ್ಭುತ ಪ್ರತಿಭೆಗಳಿರ್ತದೆ. ಖಾಸಗಿ ಶಾಲೆಗಳನ್ನು ಮೀರಿಸುವ ರೀತಿ ಶಿಕ್ಷಣ ನೀಡ್ತಾರೆ ಎಂದು ಹೇಳಿದರು. ಕರ್ನಾಟಕ ಬ್ಯಾಂಕ್ ಉತ್ತಮ ಗುಣಮಟ್ಟದ ಕಂಪ್ಯೂಟರ್ ನೀಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಪ್ರೈವೇಟ್ ಸ್ಕೂಲಿಗೆ ಕಂಪೇರ್ ಮಾಡಿ ಈ ಬೀಚಿ ಭಾಷಣ ಕೇಳಿ ಹೇಳ್ತಾರೆ. ಬೀಚಿ ಗೌರ್ಮೆಂಟ್ ಸ್ಕೂಲ್ ಶಿವಮೊಗ್ಗ ಪ್ರೈವೇಟ್ ಸ್ಕೂಲ್ ಅಲ್ಲಿ ಇರೋದಿಲ್ಲ. ಅದಕ್ಕಾಗಿ ನನ್ಗೆ ಖುಷಿ ಆಯ್ತು. 85 ಹುಡುಗರಿದ್ದಾರೆ. ಈ ಶಾಲೆ ಅತ್ಯುನ್ನತ ಮುಂದೆ ಹೋಗಲಿ, ಈ ಶಾಲೆಯಲ್ಲಿ ಕಲಿತವರು IAS ಪಾಸ್ ಆಗಲಿ ಅಂತ ನಾ ಕೇಳ್ಕೊಳ್ತಾ ಇದ್ದೇನೆ. ಎರಡನೇದಾಗಿ ಈ ಕರ್ನಾಟಕ ಬ್ಯಾಂಕ್ ನಲ್ಲಿ ATM ಬಂದ್ರು, ಒಳ್ಳೆ ಕಂಪ್ಯೂಟರ್ ಕೊಟ್ಟರು. ವಿಚಾರ ಮಾಡಿದ್ರೆ ನಾನು ಒಂದು ಬ್ಯಾಂಕಿನ MD ಆಗಿ ಕೆಲಸ ಮಾಡಿದವ. ಒಂದು ಕಂಪ್ಯೂಟರ್ ಕೊಡ್ಬೇಕಾದ್ರೆ 3 ಕೊಟೇಶನ್ ಕೇಳ್ತಾರೆ. 3 ಕೊಟೇಶನ್ ಅಲ್ಲಿ ನಾವೇನ್ ಮಾಡ್ತೇವೆ, ಲೋವೆಸ್ಟ್ ಕೊಡ್ತೇವೆ. ಆದ್ರೆ ಕರ್ನಾಟಕ ಬ್ಯಾಂಕ್ ಅವ್ರು ಹಂಗ ಮಾಡ್ಲಿಲ್ಲ. ನನಗೆ ಆಶ್ಚರ್ಯ ಆಯ್ತು. ಅರೆ, ಹೈಯೆಸ್ಟ್ ಕೊಟೇಶನ್ ಯಾವುದೇ ಒಂದು ಕೊಟೇಶನ್ ಕೇಳಿದ್ರೆ ಲೋಯೆಸ್ಟ್ ಸಲುವಾಗಿ ಕೊಟೇಶನ್ 3 ಕೊಟೇಶನ್ ತಗೊಂಡು ಹೈಯೆಸ್ಟ್ ಇದ್ದವರಿಗೆ ಕೊಟೇಶನ್ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ ನನ್ನ ಹತ್ರ, ಸರ್ ನಮ್ಮಲ್ಲಿ ಇಂಥ ಕಂಪ್ಯೂಟರ್ ಇಲ್ಲ, ಅಂತ ಕಂಪ್ಯೂಟರ್ ಕೊಟ್ಟಿದ್ದಾರೆ ಹೇಳಿ. ನಿಜವಾಗ್ಲೂ ನಾನು STMC ಅಧ್ಯಕ್ಷರಿಗೆ ಹೇಳ್ತೇನೆ, ನಿಜವಾಗ್ಲೂ ಕಂಪ್ಯೂಟರ್ ಅವಶ್ಯಕತೆ ಇದೆ, ಎಲ್ಲರಿಗೂ ಬೇಕು. ಪಾಪ ಈ ಹುಡುಗರಿಗೆಲ್ಲ ಕಂಪ್ಯೂಟರ್ ನಾಲೆಜ್ ಬರಲಿ. ಕಂಪ್ಯೂಟರ್ ಇಲ್ಲದೆ ನಾವು ಒಂದು ಹೆಜ್ಜೆ ಮುಂದಿಡುವಾಗಿಲ್ಲ. ಈಗ ಹೇಳ್ತಲ್ಲ, IAS ಆಗಿರಲಿ, IPS ಆಗಿರಲಿ, ಯಾರೇ ಆಗಿರಲಿ, ಅಥವಾ ಸರ್ಜನ್ ಆಗಿರಲಿ, MBBS ಡಾಕ್ಟರ್ ಆಗಿರಲಿ, ಕಂಪ್ಯೂಟರ್ ಅವಶ್ಯಕತೆ ಇದೆ. ಕಂಪ್ಯೂಟರ್ ಇಲ್ಲದೆ ನಾವು ಮುಂದೆ ಕಾಲಿಡಲಿಕ್ಕೆ ಆಗುದಿಲ್ಲ. ಶಿಕ್ಷಣ ಸಂಯೋಜಕಿ ದೀಪಾ ಶೆಟ್ಟಿ ಮಾತನಾಡಿ, ಇಂದು ಕಂಪ್ಯೂಟರ್ ಶಿಕ್ಷಣ ಅವಶ್ಯಕತೆಯು ಅನಿವಾರ್ಯವೂ ಆಗಿದೆ. ವಿದೇಶಗಳಲ್ಲಿ ಕಂಪ್ಯೂಟರ್ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ. ಮಕ್ಕಳಿಗೆ ಪ್ರಾಯೋಗಿಕ ಜ್ಞಾನ ಮುಖ್ಯವಾಗಿದೆ. ಇದು ಮುಂದಿನ ಭವಿಷ್ಯಕ್ಕೆ ಭದ್ರ ಬುನಾದಿ ಆಗ್ತದೆ. ಇದರಲ್ಲಿ ಶಿಕ್ಷಣ ಇಲಾಖೆ ಸಮುದಾಯದ ಪಾತ್ರ ಬಹುಮುಖ್ಯವಾಗಿದೆ. ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯಗಳು ಸರ್ಕಾರಿ ಶಾಲೆಗಳಿಗೆ ಸಿಕ್ಕಿದೆ. ಆದ್ದರಿಂದ ಸರ್ಕಾರಿ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗಿಂತ ಹೆಚ್ಚು ದಾಖಲಾತಿಯಾಗಿರುತ್ತದೆ ಎಂದು ಹೇಳಿದರು. ಕರ್ಕಿ ಗ್ರಾಮ ಪಂಚಾಯತ್ ಸದಸ್ಯ ಹರಿಶ್ಚಂದ್ರ ನಾಯ್ಕ್ ಮಾತನಾಡಿ, ಸರ್ಕಾರಿ ಶಾಲೆ ಮಕ್ಕಳನ್ನು ಬೆಳೆಸುವ, ಅವರಿಗೆ ಚೈತನ್ಯ ನೀಡುವ ಉದ್ದೇಶದಿಂದ ಕಾರ್ಯಕ್ರಮ ನಡೆಸಲಾಗ್ತಿದೆ. ಮುಂದಿನ ದಿನಗಳಲ್ಲಿ ಇಂತಹ ಇನ್ನಷ್ಟು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಯೋಜನೆ ಇದೆ ಎಂದು ಹೇಳಿದರು. ನಂತರ ಕಂಪ್ಯೂಟರ್ ವಿತರಿಸಿದ ದಾನಿಗಳನ್ನು ಸನ್ಮಾನಿಸಲಾಯಿತು. ಸೇತುಬಂಧ ಟ್ರಸ್ಟ್ ಅಧ್ಯಕ್ಷ ವಿಠಲ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ ಕುಮಟಾ ವಲಯದ ಶೀಶಾ ಭಟ್, ಮಹೇಶ್ ಪೈ, ಶಾಲೆಯ ಮುಖ್ಯೋಧ್ಯಾಪಕ RK ಮುಕ್ರಿ, ಪತ್ರಕರ್ತ ಕೃಷ್ಣಮೂರ್ತಿ ಹೆಬ್ಬಾರ್, ಸೇತುಬಂಧ ಟ್ರಸ್ಟ್ ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು.